ಹಲೋ ನಮಸ್ಕಾರ, ನಾನು ನಿಮ್ಮ ಕವಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಐಕಾನಿಕ್ ರೆಸ್ಟೋರೆಂಟ್ ಇನ್ ಬ್ಯಾಂಗ್ಳೂರು ವಿದ್ಯಾರ್ಥಿ ಭವನ್ಗೆ ಹೋಗ್ತಾ ಇದ್ದೀವಿ. ಸೊ ವಿದ್ಯಾರ್ಥಿ ಭವನ್ ಹೇಗಿದೆ, ಟೇಸ್ಟ್ ಹೇಗಿದೆ, ನಾನೇನೇನು ಟೇಸ್ಟ್ ಮಾಡಿದೆ, ಎಷ್ಟು ಕ್ಯೂ ಇರುತ್ತೆ, ಯಾವ ದಿನ ಓಪನ್ ಇರುತ್ತೆ, ಯಾವ ದಿನ ಓಪನ್ ಇರೋಲ್ಲ, ಎಲ್ಲ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಕಂಪ್ಲೀಟಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಯು ವಿಲ್ ಗೆಟ್ ಟು ನೋ ಮೋರ್ ಅಬೌಟ್ ವಿದ್ಯಾರ್ಥಿ ಭವನ್. ಸೊ ಹೀಗೆ ಎಂಟರ್ ಆಗ್ತಿದ್ದಂಗೆ ವಿದ್ಯಾರ್ಥಿ ಭವನ್ ಬೋರ್ಡ್ ಕಾಣಿಸುತ್ತೆ ದೊಡ್ಡದಾಗಿ. ಆ್ಯಂಡ್ ದಿಸ್ ವಿದ್ಯಾರ್ಥಿ ಭವನ್ ರೆಸ್ಟೋರೆಂಟ್ ಹ್ಯಾಸ್ ಓಪನ್ಡ್ ಇನ್ 1943 ಬಿಫೋರ್ ಇಂಡಿಪೆಂಡೆನ್ಸ್. ಎಕ್ಸಾಕ್ಟ್ ಅಡ್ರೆಸ್ ಬಂದು ಬಸವನಗುಡಿ ವಿಠಲ್ ನಗರ ವಿದ್ಯಾರ್ಥಿ ಭವನ್ ರೆಸ್ಟೋರೆಂಟ್. ಅಂದರೆ ಆಟೋ ಬಸ್ಸಸ್ ಎಲ್ಲ ಕೂಡ ಫೆಸಿಲಿಟಿ ಇದೆ. ಸೊ ಈ ರೆಸ್ಟೋರೆಂಟ್ ಓಪನಿಂಗ್ ಬಗ್ಗೆನೂ ಹೇಳ್ಬಿಡ್ತೀನಿ. ಮಂಡೇ ಟು ಥರ್ಸ್ಡೇ 6 to 11 ಹಾಗೆ 2 to 8 PM ವರೆಗೂ ಓಪನ್ ಇರುತ್ತೆ. ಫ್ರೈಡೇ ಹಾಲಿಡೇ ಇರುತ್ತೆ. ಡೋಂಟ್ ವಿಸಿಟ್ ಆನ್ ಫ್ರೈಡೇ. ಆ್ಯಂಡ್ ವೀಕೆಂಡ್ಸ್ ತುಂಬಾ ರಶ್ ಇರುತ್ತೆ. ಬೇಗನೆ ಹೋಗಿ ಹೆಸರು ಬರೆಸಿ, ಇಲ್ಲಾಂದರೆ ತುಂಬಾ ವೇಟ್ ಮಾಡಬೇಕಾಗುತ್ತೆ. ನಾವು ಕೂಡ ಆಲ್ಮೋಸ್ಟ್ 1 hour ವೇಟ್ ಮಾಡಿದ್ದೀವಿ. ರೆಸ್ಟೋರೆಂಟ್ ಮುಂದ್ಗಡೆ ಅಂಕಲ್ ಕೂತಿರ್ತಾರೆ. ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ, ಎಷ್ಟು ಜನ ಫ್ಯಾಮಿಲಿ ಫ್ರೆಂಡ್ಸ್ ಬಂದಿದ್ದೀರಾ ಅಂತ ಕೂಡ ಹೇಳಿ. ಸೊ ದಟ್ ದೇ ವಿಲ್ ಅರೇಂಜ್ ಅ ಸೀಟ್ ಫಾರ್ ಯು ಗೈಸ್. ಸೊ ಬನ್ನಿ ನೋಡೋಣ ಹೇಗಿದೆ ರೆಸ್ಟೋರೆಂಟ್ ಅಂತ. ಇಟ್ ಈಸ್ ಅ ಓಲ್ಡೆಸ್ಟ್ ಎಸ್ಟಾಬ್ಲಿಷ್ಮೆಂಟ್. ನೀವೇನಾದರೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬೆಸ್ಟ್ ಫುಡ್ ಪ್ಲೇಸಸ್ ಇನ್ ಬ್ಯಾಂಗ್ಳೂರು ಅಂತ, ಐ ಥಿಂಕ್ ಯು ವಿಲ್ ಗೆಟ್ ವಿದ್ಯಾರ್ಥಿ ಭವನ್ ಇನ್ ದ ಫಸ್ಟ್ ಪ್ಲೇಸ್. ಫಸ್ಟ್ ಆರ್ಡರ್ ಮಾಡಿದ ಡಿಶ್ ಬಂದು ಕೇಸರಿ ಬಾತ್, ವಿಚ್ ಇಸ್ ನಾಟ್ ಅ ನಾರ್ಮಲ್ ಕೇಸರಿ ಬಾತ್. ಇದು ಬಂದು ಪೈನಾಪಲ್ ಕೇಸರಿ ಬಾತ್. ಹಾಗೆ 1 ಸಿಂಗಲ್ ಇಡ್ಲಿ ವಡ ಆರ್ಡರ್ ಮಾಡಿದ್ವಿ. ಸೊ ಫಸ್ಟ್ ಕೇಸರಿ ಬಾತ್ನ ಟ್ರೈ ಮಾಡೋಣ. ಸೊ ಕೇಸರಿ ಬಾತ್ ವಾಸ್ ಲುಕಿಂಗ್ ರಿಯಲಿ ಡಿಲಿಷಿಯಸ್, ಫಿಲ್ಡ್ ವಿತ್ ಘೀ ಆ್ಯಂಡ್ ಆಲ್ಸೋ ಡ್ರೈ ಫ್ರೂಟ್ಸ್. ಆ್ಯಂಡ್ ಆಲ್ಸೋ ಪೈನಾಪಲ್ ಪೀಸಸ್ಗೇನು ಕಡಿಮೆ ಇರಲಿಲ್ಲ. ಪೈನಾಪಲ್ ಪೀಸ್ ಕೂಡ ತುಂಬಾ ಇತ್ತು. ನನಗೆ ತುಂಬಾ ಇಷ್ಟ ಆಯಿತು. ಪೈನಾಪಲ್ ಕೇಸರಿ ಬಾತ್ ಈಸ್ ಆಲ್ವೇಸ್ ಮೈ ಫೇವ್ರೇಟ್ ಆ್ಯಂಡ್ ಐ ಥರೋಲಿ ಎಂಜಾಯ್ಡ್ ಈಟಿಂಗ್ ದಿಸ್ ಕೇಸರಿ ಬಾತ್ ಇನ್ ವಿದ್ಯಾರ್ಥಿ ಭವನ್. ಆಲ್ಸೋ ಅವ್ರ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಪರ್ಫೆಕ್ಟ್ ಸ್ವೀಟ್ ಇತ್ತು, ಪರ್ಫೆಕ್ಟ್ ಅಮೌಂಟ್ ಆಫ್ ಘೀ ಇತ್ತು ಆ್ಯಂಡ್ ಇಟ್ ವಾಸ್ ಡಿಲಿಷಿಯಸ್. ಓಕೆ, ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ದ ಇಡ್ಲಿ ವಡ. ಸೊ ಇಡ್ಲಿ ವಡ ನೋಡ್ತಿದ್ದಂಗೆ ಇಟ್ ವಾಸ್ ಟೆಂಪ್ಟಿಂಗ್ ಆ್ಯಂಡ್ ಇಟ್ ವಾಸ್ ಡಿಲಿಷಿಯಸ್. ಆಬ್ವಿಯಸ್ಲಿ ಇಡ್ಲಿ ವಡ ಈಸ್ ಒನ್ ಆಫ್ ದೇರ್ ಫೇಮಸ್ ಡಿಶ್. ಆ್ಯಂಡ್ ವಡ ಆಲ್ರೆಡಿ ಸೋಕಾಗೋಗಿತ್ತು ಸಾಂಬಾರಲ್ಲಿ. ನನಗೆ ಆ್ಯಕ್ಚುಲಿ ಇದು ಗರಿಗರಿಯಾಗಿ ಅನಿಸಲಿಲ್ಲ, ಆಲ್ರೆಡಿ ಮೆತ್ತಗಾಗೋಗಿತ್ತು. ಬಟ್ ಐ ರಿಯಲಿ ಎಂಜಾಯ್ಡ್ ದ ಸಾಂಬಾರ್. ಸೊ ಐ ಡೋಂಟ್ ಮೈಂಡ್ ಇಫ್ ಇಟ್ ಈಸ್ ಡಿಪ್ಡ್ ಇನ್ ಅ ಸಾಂಬಾರ್. ಇಡ್ಲಿ ಮಾತ್ರ ಸೂಪರ್ ಆಗಿತ್ತು. ಇಡ್ಲಿನ ಇಮರ್ಸ್ ಮಾಡಿಕೊಟ್ಟಿದ್ರು. ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು. ಕೊರಿಯಾಂಡರ್ ಇತ್ತು, ಸ್ಮೆಲ್ ಸಕ್ಕದಾಗಿತ್ತು ಸಾಂಬಾರ್ದು. ಹಾಗೆ ವಡ ಕೂಡ ಲಿಟ್ಲ್ ಬಿಟ್ ಕ್ರಿಸ್ಪಿ ಆಗಿತ್ತು, ಹಾಗೆ ಸಾಗಿ ಆಗೋಗಿತ್ತು, ಸಾಂಬಾರಲ್ಲಿ ನೆಂದೋಗಿತ್ತು. ಬಟ್ ಸ್ಟಿಲ್ ಐ ರಿಯಲಿ ಎಂಜಾಯ್ಡ್ ಇಟ್. ಇಫ್ ಯು ಹ್ಯಾವ್ ಅ ಕನ್ಸರ್ನ್ ಅಬೌಟ್ ಆಯಿಲಿ ಫುಡ್, ಐ ಹೋಪ್ ಯು ವಿಲ್ ಬಿ ಆನ್ ಡಯಟ್ ಆಫ್ಟರ್ ಈಟಿಂಗ್ ದಿಸ್ ವಡ. ನಮ್ಮ ಮೇನ್ ಅಟ್ರಾಕ್ಷನ್ ವಿದ್ಯಾರ್ಥಿ ಭವನ್ ದೋಸಾ, ವಿಚ್ ಇಸ್ ಮಸಾಲೆ ದೋಸಾ. ಸೊ ನಾವು 2 ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ. ನಮ್ಮ ಮಮ್ಮಿ ಆಲ್ರೆಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನೋಡೋದಕ್ಕಂತೂ ತುಂಬಾ ಕ್ರಿಸ್ಪಿ ಗೋಲ್ಡನ್ ಆಗಿ ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇತ್ತು. ಸ್ಮೆಲ್ ಕೂಡ ಡಿಲಿಷಿಯಸ್ ಆಗಿ ಬರ್ತಾಯಿತ್ತು. ಆ್ಯಂಡ್ ಚಟ್ನಿ ಬಂದು ಕಾಯಿ ಚಟ್ನಿ ಅಲ್ಲ, ಇದು ಪುಟಾಣಿ ಚಟ್ನಿ ಅಂತಾರಲ್ಲ. ಸೊ ಪುಟಾಣಿ ಚಟ್ನಿ ಕೊಟ್ಟಿದ್ರು. ಸೊ ಅನ್ಲಿಮಿಟೆಡ್ ಚಟ್ನಿನ ಹಾಕ್ತಾರೆ, ನೀವು ಎಷ್ಟು ಬೇಕಾದರೂ ತಿನ್ಬೋದು ಚಟ್ನಿನ. ಪಲ್ಯ ಕೂಡ ಕೇಳಿ ಇಸ್ಕೋಬೋದು. ಮೇನ್ ಟಾಪಿಕ್ಕಿಗೆ ಹೋಗ್ಬಿಡೋಣ. ಮಸಾಲೆ ದೋಸೆ ಹೇಗಿದೆ? ಸೊ ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆ ನಾನು ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಭಾಳನೇ ಹೈಪ್
ತುಂಬಾ ಹೈಪ್ ಮಾಡಿರೋಂಥ ದೋಸೆ ಅಂದರೆ ಬೆಂಗಳೂರಲ್ಲಿ ವಿದ್ಯಾರ್ಥಿ ಭವನ್ ದೋಸೆ. ಐ ಥಿಂಕ್ ಕೃಪಾಲಮಾನ ಸರು ಹೋಗಿದ್ದಾರೆ. ಐ ಥಿಂಕ್ 2-3 ಸತಿ ಕೃಪಾಲಮಾನ ಸರ್ ವಿಡಿಯೋ ಕೂಡ ನೋಡಿದ್ದೀನಿ. ನನ್ನ ಫಸ್ಟ್ ಇಂಪ್ರೆಷನ್ ಬಂದು ಇಟ್ ವಾಸ್ ಅ ನಾರ್ಮಲ್ ದೋಸಾ ಫಾರ್ ಮೀ. Taste is unique and the place is unique, their hype is unique, but I would definitely say it is also one of the normal masala dosas for me, but it is a very thick, ಸ್ವಲ್ಪ ತಿಕ್ಕಾಗಿ ಬರುತ್ತೆ ಮಸಾಲ ದೋಸೆ. ಚಟ್ನಿ ವಾಸ್ ಡಿಲಿಷಿಯಸ್, ಪಲ್ಯ ವಾಸ್ ರಿಯಲಿ ಡಿಲಿಷಿಯಸ್ ಆ್ಯಂಡ್ ದೋಸಾ ವಾಸ್ ಲಿಟ್ಲ್ ಬಿಟ್ ಥಿಕ್. ಐ ಡೋಂಟ್ ನೋ ಇಟ್ ಶುಡ್ ಬಿ ಸಪೋಸ್ ಟು ಬಿ ಲೈಕ್ ದಿಸ್ ಆರ್ ನಾಟ್. ಇದೇ ಫಸ್ಟ್ ಟೈಮ್ ತಿಂತಿರೋದ್ರಿಂದ ನನಗೆ ಹಂಗೆ ಅನಿಸ್ತಿದೆ ಅನಿಸುತ್ತೆ. ನೀವೇನಾದರೂ ವಿದ್ಯಾರ್ಥಿ ಭವನಲ್ಲಿ ಮಸಾಲೆ ದೋಸೆ ತಿಂದಿದ್ರೆ ಬಿಫೋರ್, ಸೊ ಡೂ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ವೆದರ್ ಇಟ್ ಈಸ್ ಸಪೋಸ್ ಟು ಬಿ ಥಿಕ್ ಆರ್ ಇಟ್ಸ್ ಸಪೋಸ್ ಟು ಬಿ ಥಿನ್. ನಾನು ಅಲ್ಲಿ ನೋಡಿದ ಹಾಗೆ ಎಲ್ಲ ದೋಸೆ ತಿಕ್ಕಾಗೇ ಇತ್ತು. ಆಲ್ಸೋ ಕೀಪ್ ಇನ್ ಮೈಂಡ್ ದ್ಯಾಟ್ ಈ ದೋಸೆದಲ್ಲೂ ತುಂಬಾ ಎಣ್ಣೆ ಇತ್ತು. ಫಿಲ್ಟರ್ ಕಾಫಿಗೆ ಮಾತ್ರ ಯಾವುದೇ ಹೆಸರಿಡಂಗಿಲ್ಲ, ಅಷ್ಟು ಚೆನ್ನಾಗಿತ್ತು, ಅಷ್ಟು ಫ್ರೆಶ್ ಆಗಿತ್ತು, ರಿಫ್ರೆಶಿಂಗ್ ಆಗಿತ್ತು ಆಫ್ಟರ್ ಈಟಿಂಗ್ ಆಲ್ ದೀಸ್ ಆಯಿಲಿ ಫುಡ್. ನೀವು ನೋಡ್ಬೋದು ನನ್ನ ಫಿಂಗರ್ಸ್ ಮೇಲೆ ಎಷ್ಟು ಆಯಿಲಿ ಗ್ರೀಸಿನೆಸ್ ಇದೆ ಅಂತ. ಇಟ್ ಈಸ್ ಬಿಕಾಸ್ ಆಫ್ ದ್ಯಾಟ್ ದೋಸಾ. ಐ ಡೋಂಟ್ ನೋ ವೆದರ್ ಇಟ್ ಈಸ್ ಗೀ ಆರ್ ಆಯಿಲ್, ಮೇ ಬಿ ಇಟ್ಸ್ ಆಯಿಲ್. ಸೊ ಐ ಥಿಂಕ್ ಫಿಲ್ಟರ್ ಕಾಫಿ ಈಸ್ ಅ ಮಸ್ಟ್ ವೆನ್ ಯು ವಿಸಿಟ್ ದ ವಿದ್ಯಾರ್ಥಿ ಭವನ್. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಂದು 8 out of 10. ಈ ವೀಕೆಂಡಲ್ಲಿ ವಿದ್ಯಾರ್ಥಿ ಭವನಿಗೆ ಹೋಗಿ ದೋಸೆ ಎಂಜಾಯ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಡೆಫಿನೆಟ್ ಆಗಿ ಹೋಗಿ, ಬಟ್ ಬೇಗ ಹೋಗಿ. 7 o'clock ಇಂದನೇ ಕೌಂಟರ್ ಓಪನ್ ಆಗಿರುತ್ತೆ. ನೇಮ್ ಬರೆಸಿ ಆರಾಮ್ಸೆ 1 hour ಆದಮೇಲೆ ಬರ್ಬೋದು. ಸೊ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ಐ ರಿಯಲಿ ಎಂಜಾಯ್ಡ್ ಇಟ್. ಅ ಲಿಟಲ್ ಬಿಟ್ ಆಯಿಲಿ ಬಟ್ ಇಟ್ ಈಸ್ ಡಿಲಿಷಿಯಸ್. So guys, I hope you enjoy watching today's video, and more delicious videos are coming in your way. So do subscribe to my channel. Until the next video, bye.